ಈರಪ್ಪನ ಮಗ ನನ್ನ ಕಡೆ ಗುಂಡಿಕ್ಕಿದಾಗ ನನ್ನ ಕೊಂದ್ಬಿಡಪ್ಪ ಅಂತ ನಾನೇ ಮುಂದ್ಕೋಬೇಕಾಯ್ತು. ಎಲ್ಲರೂ ಊರ್ ದೇವ್ರಿಗೆ ಬಲಿ ಕೊಡ್ತಾರೆ, ನಾವು ಅವರಿಂದನೇ ಉಪಕಾರ ತಕೊಂಡು ಅವ್ರನ್ನೇ ಬಲಿ ಕೊಟ್ಬಿಟ್ಟು. ಅವ್ವ, ಅತ್ತೆ ದೇವ್ರು ಅಂದಮೇಲೆ ಅವ್ರಿಗೇನು ಆಗಲ್ಲ, ನೀನು ಚಿಂತೆ ಮಾಡಬೇಡ ಅವ್ವ. ಹೆಂಗವಿ ಚಿಂತೆ ಮಾಡದೇ ಇರೋದು? ಆ ಸಿರಿ ಮಕ ನೋಡಿರೆ ಮನಸ್ಸು ಚಿತ್ರ ಆಯ್ತದೆ. ಅಣ್ಣವ್ರ ದುಃಖ ನೋಡಿರೆ ನನ್ನ ಕಳ್ಳೆ ಕಿತ್ಕೊಂಬಂದಂಗೆ ಆಯ್ತದೆ. ಆ ವಸು ಅಮ್ಮ ಅಮ್ಮ ಅಂತ ಅಳ್ತಿದ್ರೆ ನನ್ನ ಎದೆನೇ ಹಿಂಡ್ಕೊಂಡಂಗೆ ಆಯ್ತದೆ ಕಣವಿ, ನನ್ನ ಎದೆನೇ ಹಿಂಡ್ಕೊಂಡಂಗೆ ಆಯ್ತದೆ. ಅಯ್ಯೋ, ನನ್ನ ಮಗಳನ್ನ ಉಳಿಸ್ಕೊಳಕ್ಕೆ ನಾನು ಬಲಿ ಆಗ್ಬೇಕಾಗಿತ್ತು. ಅದು ಬಿಟ್ಟು ಬ್ಯಾರ್ಯಾರ ತಾಯಿನ ಊರ್ ದೇವ್ರನ್ನ ಬಲಿ ಕೊಡಬಾರ್ದಾಗಿತ್ತು. ಅಯ್ಯಪ್ಪ, ಅಮ್ಮವ್ರಿಗೇನವ್ರು ಆದ್ರೆ ನಾನು ಬದುಕಿದ್ದು ಸತ್ತಂಗೆ. ಪುಟ್ಟಮ್ಮೆ, ಹಂಗೆಲ್ಲ ಮಾತಾಡ್ಬೇಡ ಪುಟ್ಟಮ್ಮೆ. ಇನ್ನಂಗೆ ಮಾತಾಡಿದ್ರೆ ನಮ್ಗಿನ್ನೂ ಸಾರಿ ನೋವಾಯ್ತದೆ. ದೇವರು ಯಾವ್ದಾದ್ರು ಒಂದು ರೂಪದಲ್ಲಿ ಬಂದು ಅಮ್ಮವ್ರನ್ನ ಕಾಪಾಡ್ತಾನೆ. ಏನು ಡಿಸೈಡ್ ಮಾಡಿದ್ಯಾ ಸುಮಾ? ನನ್ನ ಜೊತೆ ಮದುವೆನಾ ಇಲ್ಲ ಬಂಗಾರಮ್ಮನ ಹೆಣನ? ತುಂಬ ಟೈಮ್ ಇಲ್ಲ, ಬೇಗ ಡಿಸೈಡ್ ಮಾಡಿ ಹೇಳು. ನೀನು ಒಪ್ಕೊಂಡ್ರೆ ಬಂಗಾರಮ್ಮನ ನಾನು ಉಳಿಸ್ತೀನಿ. ಜಗನಿಗೆ ಏನಂತ ಉತ್ತರ ಕೊಡ್ಲಿ? ಅನಿಕಾ, ಒಂದು ಸಲ ಕಾಲ್ ಕಟ್ ಮಾಡಿದ್ರೆ ಗೊತ್ತಾಗಲ್ವ ನಿನಗೆ? ಪದೇ ಪದೇ ಕಾಲ್ ಮಾಡಿ ತಲೆ ತಿಂತಿದ್ಯಲ್ಲ. ಮಾರ್ನಿಂಗ್ ಇಂದ ಒಂದು 10 ಸಲ ಕಾಲ್ ಮಾಡಿದ್ದೀನಿ, ನೀನು ಯಾಕೆ ರಿಸೀವ್ ಮಾಡ್ತಿಲ್ಲ? ನೀನು ರಿಸೀವ್ ಮಾಡದೇ ಇರೋದಕ್ಕೆ ನನಗೆ ಎಷ್ಟು ಟೆನ್ಷನ್ ಆಗಿತ್ತು ಗೊತ್ತಾ? ಅಯ್ಯೋ, ನಮ್ಮ ಅತ್ತೆ ಸೀರಿಯಸ್ ಕಂಡೀಷನ್ ಅಲ್ಲಿ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗಿದ್ದಾರೆ. ನಾವೆಲ್ಲರೂ ಆ ಟೆನ್ಷನ್ ಅಲ್ಲಿ ಇದ್ದೀವಿ. ಅದನ್ನೇ ಕಾಲ್ ರಿಸೀವ್ ಮಾಡಿ ಹೇಳ್ಬೋದಲ್ವಾ? ಏನ್ ನೀನು ಇಷ್ಟು ಹೇಳ್ತಿದ್ರು ಪದೇ ಪದೇ ಅದೇ ಕ್ವಶನ್ ಮಾಡ್ತಿದ್ಯಲ್ಲ. ನೋಡು, ನಾವೆಲ್ಲರೂ ಸಿಕ್ಕಾಪಟ್ಟೆ ಟೆನ್ಷನ್ ಇದ್ದೀವಿ. ಸುಮ್ಮನೆ ಪದೇ ಪದೇ ಕಾಲ್ ಮಾಡಿ ತಲೆ ತಿನ್ಬೇಡ. ಫೋನ್ ಇಡು, ಬಾಯ್. ಹಲೋ ಚಂದ್ರು. ಹೊಸು, ಹಾಗಿದ್ರೆ ನಾನಿನ್ ಫ್ಯಾಮಿಲಿ ಅಲ್ವಾ? ನಿನ್ ಫ್ಯಾಮಿಲಿ ಆಗೋದಕ್ಕೆ ಏನ್ ಮಾಡ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ಏನ್ ಮಾಡ್ತಾ ಇದ್ಯಾ ಕುಸ? ನಿನ್ ತಪ್ಪಿಲ್ಲ ಅಂತ ನಿರೂಪಿಸಕ್ಕೆ ಅಂಗೈನಾಗೆ ಕರ್ಪೂರ ಹಚ್ಕೊಂಡು ನೋವು ಮಾಡ್ಕೊತಾ ಇದೀಯಾ? ಯಾಕಪ್ಪಯ್ಯ ನನ್ನನ್ನು ತಡದ್ರಿ? ನಂದೇ ತಪ್ಪು ಅನ್ನುವಾಗ ನಾನ್ ತಾನೇ ದೇವ್ರನ್ನ ಬೇಡ್ಕೋಬೇಕು. ಅಕ್ಕ, ಬೇಡ್ಕೋಬೇಕು ಅಂತ ಯಾರಾದ್ರೂ ಮೈ ಕೈ ಸುಟ್ಕೊಂಡು ಗಾಯ ಮಾಡ್ಕೋತಾರ? ಮನ್ಸಿನ ಗಾಯದ ಮುಂದೆ ಈ ಗಾಯದ ನಾವು ಏನೂ ಇಲ್ಲ ಕಣವಿ. ಬಂಗಾರಮ್ಮನವ್ರಿಗೆ ಹಿಂಗೆ ಆಗಿರೋದಕ್ಕೆ ಸಾನನೇ ಕಾರಣ ಅಂತ ಪುಟ್ಟಕ್ಕ ಹೇಳಿದಕ್ಕೆ ಸಾನ ಹಿಂಗೆ ಬಂದು ಕೈ ಸುಟ್ಕೊಂಡು ಸಂಕಟ ತೊಡ್ಕೋತಾಳೆ. ಬಂಗಾರಮ್ಮನವ್ರಿಗೆ ಹಿಂಗೆ ಆಯ್ತಲ್ಲ ಅನ್ನೋ ನೋವಿಗೆ ಪುಟ್ಟಮ್ಮಿ ಒಂದು ಮಾತನ್ಲಪ್ಪ. ಅದಕ್ಕೆ ನೀನು ಹಿಂಗೆ ಮಾಡ್ಕೊಂಬಿಡದ? ಎಲ್ರಿಗೂ ನೀನ್ ಧೈರ್ಯ ಹೇಳ್ಬೇಕು. ನೀನ ಇಟ್ಟೊಂದು ಕೂಗಿದ್ರೆ ಹೆಂಗಕ್ಕ? ನನಗೆ ಗೊತ್ತಿಲ್ಲ ಪುರ್ಸಿ, ನಿಮ್ಗೆಲ್ರಿಗೂ ಬಂಗಾರ ಹಿಂಗಾಯ್ತಲ್ಲ ಅನ್ನೋ ನೋವು ಒಂದೇ.
ಆದ್ರೆ ಈಟೆಲ್ಲ ಆಗಿದ್ ನನ್ನಿಂದಾನೇ ಅನ್ನೋ ಸಂಕ ನನ್ಗೆ. ಅನಿಷ್ಟಕ್ಕೆಲ್ಲ ಶನೇಶ್ವರ ಕಾರಣ ಅನ್ನೋಂಗೆ ಆಡ್ಬೇಡ ಕಣವಿ. ಆ ಬೇವರ್ಸಿ ನನ್ನ ಮಗ ಮಾಡಿರೋದಕ್ಕೆ ನೀನ್ ಹೆಂಗ ಹೊಣೆ ಆಗ್ತೀಯ? ಅವನ ಪ್ರಕಾರ ಇದೆಲ್ಲ ಶುರುವಾಗಿದ್ದು ನನ್ನಿಂದಾನೇ ಅಲ್ವೇನ್ಲ? ಆ ರಾಧ ಬಂದು ಪುಟ್ಟಮಿಂತವ ಗುತ್ತಿಗೆ ಇಷ್ಟ ಹೇಳಿದಕ್ಕೆ ಇಷ್ಟೆಲ್ಲ ಆಗಿದ್ದು. ಅವಳಿಗೆ ಜೈಲಲ್ಲಿ ಮುದ್ದೆ ಮುರಿ ಸಾಲದು ಅಂತ ಇಲ್ಲಿ ಬಂದು ಮನೆ ಮನ್ಸನ್ನೆಲ್ಲ ಮುರಿತಾವಳೆ. ಆ ರಾಜ ಹುಲಿ ಈಟೊಂದೆಲ್ಲ ಮಾಡೋದಕ್ಕೆ ಆ ರಾಧನು ಕಾರಣ ಇರ್ಬೋದಲ್ವ ಮಾವ? ಇದಕ್ಕೆಲ್ಲ ಯಾರ್ ಕಾರಣನೋ ಗೊತ್ತಿಲ್ಲ ಕಣ್ಣ. ಆದ್ರೆ ಅದೇ ಸಾವು ಬದುಕಿ ಮತ್ತೆ ಹೋರಾಡ್ತಾವ್ರೆ. ನಮ್ದು ಎಲ್ರು ಸಕ್ತ ದೂರ ಆಗ್ಬೇಕು ಅಂದ್ರೆ ಅತ್ತೆ ಏನು ಆಗದೆ ಬದುಕಿ ವಾಪಸ್ ಬರ್ಬೇಕು. ಚಾಮುಂಡವ್ವ ಯಾವ್ದಾದ್ರು ರೂಪದಾಗ ಬಂದು ಬಂಗಾರಮ್ಮನವ್ರ ಕಾಪಾಡೋಬ್ಬ.